ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಗಲಭೆ ಆಗಿರುವಂತಹ ಪ್ರಕರಣ ಏನಿದೆ, ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಅಧಿಕೃತ ವರದಿಯನ್ನ ಸಲ್ಲಿಕೆಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು ವರದಿಯನ್ನ ಸಲ್ಲಿಕೆ ಮಾಡೋದು. ವಿಧಾನಸೌಧದಲ್ಲಿ ಪರಮೇಶ್ವರ್ ಭೇಟಿಯಾಗಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಾಗಮಂಗಲದ ಘಟನೆ ಮತ್ತು ಪರಿಸ್ಥಿತಿಯ ಬಗ್ಗೆ ಎಡಿಜಿಪಿ ಅವರು ಈಗ ವರದಿಯನ್ನು ಕೊಡೋಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯವರು ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ವರದಿಯೆಲ್ಲ ಪಡ್ಕೊಳ್ಬಹುದು. ಇಟ್ಸ್ ಎ ಕಾಮನ್, ಇಟ್ಸ್ ಎ ಫಾರ್ಮಲ್ ಪ್ರೊಸೀಜರ್ಸ್ಗಳು. ಗೃಹ ಮಂತ್ರಿಗಳು ಏನು ತರಿಸ್ಕೋಬೇಕೋ ತರಿಸ್ಕೊಳ್ತಾರೆ. ಈ ರಿಪೋರ್ಟನ್ನು ತರಿಸ್ಕೊಂಡು ಏನಾಯಿತು ಅಂತ ಕೇಳ್ತಾರೆ. ಮತ್ತು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇನ್ನೊಂದು ಇಂಥ ಘಟನೆ ನಡೆಯುತ್ತೆ. ಇದೇನು ನಿಲ್ಲೋ ಲಕ್ಷಣಗಳಿದೆ ಅಂದ್ಕೊಂಡಿದ್ದೀರಾ? ನಿಲ್ಲಲ್ಲ ಇದೆಲ್ಲ. ಎಲ್ಲಿಯವರೆಗೂ ಅವರಿಂದನೇ ಇದನ್ನು ವಸೂಲಿ ಮಾಡೋದು ಆರಂಭವಾಗೋದಿಲ್ವೋ ಅಲ್ಲಿಯವರೆಗೂ ಈ ಪ್ರಕರಣಗಳು ಹೀಗೆ ಮುಂದುವರಿಯುತ್ತೆ. ಇವರೆಲ್ಲ ರಾತ್ರಿ ಹೋಗಿ ಹಿಂಗೆ ಕಲ್ಲು ಹೊಡೆದು ಬೆಂಕಿ ಹಚ್ಚಿ ಇನ್ನೂ ಕಂಡವ್ರ ಮನೆ ಎಲ್ಲ ಹಾಳು ಮಾಡಿ ಬರ್ತಾರೆ, ಅವ್ರ ಅಂಗಡಿಗಳನ್ನೆಲ್ಲ. ಬೆಳಗ್ಗೆ ಎದ್ದು ಅವ್ರ ಪೋಷಕರೆಲ್ಲ ಹೋಗ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಅಮಾಯಕರು, ಅವ್ರನ್ನ ಬಿಟ್ಟು ಕಳಿಸಿ ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಓ ಅಂತ ಧ್ವನಿಗೂಡಿಸ್ಕೊಂಡು ಒಂದಿಷ್ಟು ನಾಯಕರುಗಳು ಹೋಗ್ತಾರೆ. ಹೌದು, ಅಮಾಯಕರನ್ನ ಬಂಧಿಸಬಾರ್ದು ಅಂತೇಳಿ ಇನ್ನೊಂದಿಷ್ಟು ಜನ ಕೂಗ್ತಾರೆ. ಅದಕ್ಕೆ ಇನ್ನೊಂದಿಷ್ಟು ಇವ್ರಿಗೆ ಉತ್ಸಾಹ ಬರುತ್ತೆ. ಇನ್ನೊಂದು ಕಡೆಗಳಲ್ಲಿ ಇದೇ ರೀತಿಯಾಗಿ ಘಟನೆಗಳನ್ನು ಮಾಡ್ತಾರೆ. ಆಲ್ ಕಾಮನ್ ಆಗಿಬಿಟ್ಟಿದೆ ಅದು.